ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಆಗಿದೆ. ಅಡುಗೆನೇ ಮಾಡೋಕ್ಕೆ ಗೊತ್ತಿರಲಾರ್ದವ್ರು ಕೂಡ ಈ ಒಂದು ರೆಸಿಪಿ ನೋಡೋದ್ರಿಂದ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಕಲಿಬಹುದು. ಬನ್ನಿ, ಯಾವ ರೀತಿ ಸಿಂಪಲ್ಲಾಗಿ ಮಾಡಿದ್ನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಮೊದಲದಾಗಿ ಚಿಕನ್ ತೊಗೊಳ್ಳೋಣ. ಚಿಕನ್ ನೀವು ಕ್ವಾಂಟಿಟಿ ಎಷ್ಟು ತೊಗೋತೀರಾ ನೋಡಿ. ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಫಸ್ಟಿಗೆ ಚಿಕನ್ಗೆ ಮ್ಯಾರಿನೇಟ್ ಮಾಡೋಣ. ಫಸ್ಟು ಇಲ್ಲಿ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ, ಅದೇ ರೀತಿ ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು ನಾವು ಒಂದು 2 to 3 ಸ್ಪೂನಷ್ಟು ನಾವು ಇಲ್ಲಿ ಮೊಸರು ಹಾಕಬೇಕು. ಮೊಸರು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಫಸ್ಟು ಅದು ನಮಗೆ ಚಿಕನ್ ಎಲ್ಲ ಮಸಾಲೆ ಎಲ್ಲ ಕ್ಲೀನಾಗಿ ಹೀರ್ಕೊಳ್ಳೋದ್ರಿಂದ ಬಿರಿಯಾನಿ ಇನ್ನೂ ಟೇಸ್ಟಾಗಿ ಬರುತ್ತೆ. ಅದೇ ರೀತಿ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. 1 to 2 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಚಿಕನ್ ಕ್ವಾಂಟಿಟಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವಿಲ್ಲಿ ಹಾಕೊಳ್ಳೋ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ. ಇವಾಗ ನೀಟಾಗಿ ಅದನ್ನು ಕಲಿಸ್ಕೊಂಡ್ಬಿಟ್ಟು ಒಂದು 1/2 hour ಟೈಮ್ ಇರೋರು 1 hour to 2 hour ನೆನೆಸೋಕ್ಕೆ ಇಟ್ಬಿಡಿ, ಮ್ಯಾರಿನೇಟ್ ಆಗಲಿ. ಇಲ್ಲ ಟೈಮ್ ಇಲ್ಲ ಅಂತಂದರೆ ಒಂದು 10 minutes ಆದರೂ ಇಡಿ. ನಾವೆಲ್ಲ ಈರುಳ್ಳಿ ಎಲ್ಲ ಕುಯ್ಕೊಂಡು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗೋಗುತ್ತೆ ಅಷ್ಟರಲ್ಲಿ. ಇವಾಗ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಎಣ್ಣೆ ಕಾಸೋಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇರುವಾಗ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ದಾಗ ನಾವು ಈರುಳ್ಳಿ ಹಾಕಿದರೆ ಬ್ರೌನ್ ಕಲರ್ ಚೆನ್ನಾಗಿ ಬೇಗ ಬರುತ್ತೆ ಈರುಳ್ಳಿ. ಹೀಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೇ ಇದ್ದರೆ ಹಸಿ ಹಸಿಯಾಗಿರುತ್ತೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಓಕೆ, ಇವಾಗ ನೋಡಿ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾವು ಟೊಮಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಅದೇ ರೀತಿ ಚಿಕ್ಕದಾಗಿರೋ ಹೆಚ್ಚಿರೋ ಒಂದು ಟೊಮಾಟೊ ತೊಗೋತಾ ಇದ್ದೀನಿ. ಅದು ಕೂಡ ಕ್ಲೀನಾಗಿ ಟೊಮೊಟೊ ಮೆತ್ತಗಾಗೋಷ್ಟು ಫ್ರೈ ಮಾಡಿ. ಅದೆಲ್ಲ ಆದಮೇಲೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಇಲ್ಲಿ ಏಲಕ್ಕಿ ಹಾಕೋತಾ ಇದ್ದೀನಿ. ಅದೇ ರೀತಿ ಗೋಡಂಬಿ ನೀವು ಆಪ್ಷನಲ್ಲು ಹಾಕೋಬೋದು, ಬಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನಾವು ಹೊರಗಡೆ ಬಿರಿಯಾನಿ ಅಂಗಡಿಯಲ್ಲೆಲ್ಲ ನಾವು ಪರ್ಚೇಸ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಅದರಲ್ಲಿ ಗೋಡಂಬಿ ಎಲ್ಲ ಬರುತ್ತೆ. ಅದು ಒಂಥರ ಸಪ್ರೇಟ್ ಫ್ಲೇವರ್ ಸಿಗುತ್ತೆ. ಹೀಗಾಗಿ ಅದು ಕೂಡ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಇವಾಗ ನಮಗೆ ಚಿಕನ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 15 minutes ಅಷ್ಟೇ ನಾನಿಲ್ಲಿ ನೆನೆಸಿಟ್ಟಿರೋದು ಮ್ಯಾರಿನೇಟಿಗೆ ಅಂತ ಹೇಳ್ಬಿಟ್ಟು ಚಿಕನನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮೊದಲು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಾಗ ನಾವಿಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಬಿರಿಯಾನಿ ಮಸಾಲೆ ಪೌಡ್ರ್ ಹಾಕ್ಕೊಂಡಿರಲಿಲ್ಲ. ನಾನು ಇವಾಗ ಹಾಕೋತಾ ಇದ್ದೀನಿ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇಲ್ಲಿ ನಾನು ರೆಡಿ ಮಾಡಿಟ್ಟಿರೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನ ಕ್ಲೀನಾಗಿ ಎಲ್ಲನೂ ಮಸಾಲೆ ಮಿಕ್ಸ್ ಆಗಲಿ ಅಂತ ಫ್ರೈ ಮಾಡಿ ಒಂದು ಸ್ವಲ್ಪ. ಹಾಗಾಗಿ ಬೇಗನೆ ನಾವು ಹಾಕ್ತಾ ಫ್ರೈ ಮಾಡ್ತಾಯಿದ್ರೆ ಚಿಕನ್ದು ಹಸಿ ಸ್ಮೆಲ್ಲು ಹೋಗಲ್ಲ. ಅದೇ ರೀತಿ ಮಸಾಲೆ ಕೂಡ ಚಿಕನ್ ಹೀರ್ಕೊಳ್ಳಲ್ಲ. ಇದೆಲ್ಲ ಆದಾದಮೇಲೆ ನಾವು ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಕ್ಲೀನಾಗಿ ಚಿಕನ್ನ ಮಸಾಲೆ ಜೊತೆ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಏನಕ್ಕಂದರೆ ನಾನು ಚಿಕನ್ ಮ್ಯಾರಿನೇಟ್ ಮಾಡುವಾಗ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾನು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಇವಾಗ ನೋಡಿ ಚಿಕನ್ ಎಲ್ಲ ಮಸಾಲೆ ಹೀರ್ಕೊಂಡಿದೆ. ಇವಾಗ ನಾನು ಫಸ್ಟು ಚಿಕನ್ ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕ್ಕೊತಿದ್ದೀನಿ. ಏನಕ್ಕಂದರೆ ಮಸಾಲೆ ಎಲ್ಲ ಹೀರ್ಕೊಂಡ ತಕ್ಷಣವೇ ನಾವು ಅಕ್ಕಿ ಹಾಕಿದರೆ ಅಕ್ಕಿ ಬಾಯ್ಲ್ ಆಗುತ್ತೆ, ಚಿಕನ್ ಬಾಯ್ಲ್ ಆಗಿರೋಲ್ಲ, ಹಾಗೇ ಇರುತ್ತೆ. ಹೀಗಾಗಿ ಫಸ್ಟು ನಾವು ಚಿಕನ್ ಕ್ಲೀನಾಗಿ ಬೇಯಿಸ್ಕೊಂಡು ಬಿಡೋಣ. ಓಕೆ, ಒಂದು 5 minutes ಬಿಡೋಣ ಚಿಕನ್ ಬೇಯೋಕ್ಕೆ.
ಓಕೆ ನೋಡಿ, ಇವಾಗ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರೈಸ್ ಹಾಕ್ಕೊಂಡ್ರೆ ನಮಗೆ ಚಿಕನ್ನು ಬಾಯ್ಲ್ಡ್ ಆಗಿರುತ್ತೆ ಮತ್ತು ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊದಲೇ ರೈಸು ನೆನೆಸಿ ಇಟ್ಕೊಂಡಿದ್ದೆ. ಎಲ್ಲ ನಾನು ಈರುಳ್ಳಿ ಮತ್ತು ಟೊಮಾಟೊ ಎಲ್ಲ ಕಟ್ ಮಾಡಿ ಎಲ್ಲ ಮಸಾಲೆ ರೆಡಿ ಮಾಡೋಷ್ಟರಲ್ಲಿ ನಾನು ಫಸ್ಟಿಗೆ ರೈಸ್ನ ನೆನೆಸಿ ಇಟ್ಬಿಟ್ಟು ಆಮೇಲೆ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡಿರೋದು. ಅಷ್ಟರಲ್ಲೇ ಒಂದು 15 ಮಿನಿಟ್ಸ್ ಆಗಿರುತ್ತೆ. ಅಕ್ಕಿ ಎಲ್ಲ ನೆಂದಾಗಿರುತ್ತೆ. ಇಲ್ಲಿ ತೊಗೊಂಡಿರೋದು ದಾವತ್ ಬಾಸುಮತಿ ರೈಸ್ನ. ಬಿರಿಯಾನಿ ರೈಸ್ಗೆ ಇದನ್ನೇ ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರು, ಟೇಸ್ಟು ಮತ್ತು ಅದು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಇದನ್ನ ಹಾಕಿದ ತಕ್ಷಣ ತುಂಬ ಕಲಿಸ್ಬೇಡಿ. ಮತ್ತು ಈ ರೈಸ್ನ ಎಸ್ಪೆಷಲಿ ತುಂಬ ಹೊತ್ತು ನೆನೆಸ್ಬೇಡಿ. ಏನಕ್ಕೆಂದರೆ ತುಂಬ ಹೊತ್ತು ನೆನೆಸ್ಬಿಟ್ರಂದರೆ ಅದು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ರೈಸೆಲ್ಲ ಒಡ್ಕೊಂಡು ಬಿಡುತ್ತೆ. ಹೀಗಾಗಿ ರೈಸು ಉದುರಾಗಿ ಬರೋಲ್ಲ. ಅದೇ ರೀತಿ ನಾವು ಯಾವ ಕಪ್ಪಲ್ಲಿ ನಾನು ರೈಸ್ ತೊಗೊಂಡಿದ್ದೆ ಅದು ಕಪ್ಪಿಂದ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ತಿರ್ಗ್ಸೋಕೆ ಹೋಗಬಾರ್ದು. ಜಸ್ಟ್ 1 ಟೈಮ್ ಹಿಂಗೆ ತಿರುಗಿಸಿ ಅದೇ ಥರ ಬಿಟ್ಬಿಡಬೇಕು. ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನೀವು ಬೇಯಿಸೋಕ್ಕೆ ಇದು ಮಾಡಿ. ಅದಾದಮೇಲೆ ಸ್ಲೋ ಮಾಡಿ ಇದು ಮಾಡಿ. ನೋಡಿ, ಆಲ್ರೆಡಿ ನಾವು ನೆನೆಸಿಟ್ಟೋದ್ರಿಂದ ಯಾವ ರೀತಿ ಬಂದಿದೆ ರೈಸ್ ಅಂತ ಹೇಳ್ಬಿಟ್ಟು. ನನಗೆ ಚಿಕನ್ ಕೂಡ ಬಾಯ್ಲ್ಡ್ ಆಗಿದೆ, ರೈಸ್ ಕೂಡ ಬಾಯ್ಲ್ಡ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ಇವಾಗ ನಾನು ಚಿಕನ್ ಬಿರಿಯಾನಿ ನನಗೆ ಇವಾಗ ರೆಡಿ ಆಗಿದೆ. ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಉದುರಾಗಿ ಬಂದಿದೆ. ಚಿಕನ್ ಪೀಸಸ್ ಕೂಡ ತುಂಬ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ. ಓಕೆ, ಇದಕ್ಕೆ ಗ್ರೇವಿ ಮಾಡೋಣ. ಇವಾಗ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಇವಾಗ ನಾನು ಪುದೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಲವಂಗ ಹಾಕೋತಾ ಇದ್ದೀನಿ. ಅದೇ ರೀತಿ ಮಸಾಲೆಗೆ ಬಂದ್ಬಿಟ್ಟು ಜೀರಿಗೆ ಮತ್ತು ಸೋಂಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೋತೀನಿ. ನಾನಿಲ್ಲಿ ಫ್ರೈ ಮಾಡ್ತಿಲ್ಲ, ಹಾಗೆಯೇ ಡೈರೆಕ್ಟ್ ಹಾಕೋತಾ ಇದ್ದೀನಿ. ಓಕೆ, ಇವಾಗ ಮಸಾಲೆಗೆಲ್ಲ ರೆಡಿ ಆಯಿತು. ಕುಕ್ಕರಲ್ಲಿ ನಾನು ಕಾಯಿಸೋಕ್ಕಿಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಕಾಯಿದ ಮೇಲೆ ನಾವು ಇಲ್ಲಿ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ ಕ್ಲೀನಾಗಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ತೀನಿ. ತುಂಬ ಹಸಿ ಹಾಕಕ್ಕೆ ಹೋಗಬೇಡಿ. ಫ್ರೈ ಆದಮೇಲೆ ನಾವು ಇಲ್ಲಿ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕ್ಲೀನಾಗಿ ಫ್ರೈ ಆಗಿ ಮೆತ್ತಗಾಗೋಷ್ಟು ಬಿಟ್ಟು ಆಮೇಲೆ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಅಚ್ಚ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಕ್ಲೀನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಅದನ್ನ ಹಾಕ್ಕೊಂಡಾದಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು, ಅಷ್ಟು ಕಲಿಸ್ಕೊಳ್ಳಿ ಕ್ಲೀನಾಗಿ. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನಾವು ಮೊದಲೇ ಮಾಡಿ ರೆಡಿ ಇಟ್ಕೊಂಡಿರೋ ಮಸಾಲೆನ, ಕೊಬ್ಬರಿ ಮಸಾಲೆ ಇದೆಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಚಿಕನ್ ಎಷ್ಟು ತೊಗೋತೀರಾ ಅದರ ಮೇಲೆ ಮಸಾಲೆ ಪ್ರಿಪೇರ್ ಮಾಡಿ. ತುಂಬ ಜಾಸ್ತಿ ಪ್ರಿಪೇರ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಗಟ್ಟಿಯಾಗಿದ್ದರೆ ಅದು ಚಿಕನ್ ಸಾಂಬಾರಿಗೆ ಮತ್ತು ಇದು ಬಿರಿಯಾನಿ ರೈಸ್ಗೆ ಚೆನ್ನಾಗಿ ಮ್ಯಾಚಪ್ ಆಗೋಲ್ಲ. ಸ್ವಲ್ಪ ಚಿಕನ್ ಸಾಂಬಾರು ನೀರಾಗಿದ್ದರೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಓಕೆ, ಇವಾಗ ಮಸಾಲೆ ಎಲ್ಲನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಚಿಕನ್ ಬಾಯ್ಲ್ ಆಗಬೇಕಲ್ವ, ಅದಕ್ಕೋಸ್ಕರ ನಾನು ನೀರು ಹಾಕೋತಾ ಇದ್ದೀನಿ. ಚಿಕನ್ ಮುಳುಗೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ. ಚಿಕನ್ಗೆ ಇದು ನೀರು ಕಡಿಮೆ ಆದರೆ ಒತ್ತೋಗೋದು, ಅಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ನನಗೆ ಸಾಂಬಾರೆಲ್ಲ ರೆಡಿಯಾಗಿದೆ. 4 ರಿಂದ 5 ವಿಜಿಲಷ್ಟು ಕೂಗಿಸ್ಕೊಳ್ಳಿ. ಅಂದರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಚಿಕನ್ ಚೆನ್ನಾಗಿ ಬೇಯೋದಿಲ್ಲ, ಹಾಗೇ ಉಳ್ಕೊಂಬಿಡುತ್ತೆ. ಓಕೆ, ನನಗೆ ಚಿಕನ್ ಸಾಂಬಾರು ಇಲ್ಲಿ ರೆಡಿಯಾಗಿದೆ.
ಬಿರಿಯಾನಿ ರೆಡಿ ಇದೆ. ಅದೇ ರೀತಿ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನೇನು ತಿನ್ನೋದಷ್ಟೇ ಬಾಕಿ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.